42 ಕನ್ನಡ. ಬೇಕು ತೊಲಗಿಸಿ ಬಂಧಿಸಿ ಬಂಧಿಸಿ ಬೇಕೇ ಬೇಕು ತೊಲಗಿಸಿ ಉಗ್ರರನ್ನು ತೊಲಗಿಸಿ ಲಾಸ್ಟ್ ಏನ್ ಇವತ್ತೊಂದು ದಿನ ನಿಮ್ಗೆಲ್ರೂ ತಿಳಿದಿರೋಂತ ವಿಚಾರ. ಕಳೆದ 4 ದಿನದ ಹಿಂದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ಮೂಲದ 27 ಜನರು ಹುತಾತ್ಮರಾಗಿದ್ದಾರೆ. ಏನು ದೇಶಾತ್ಮರು ರಾಕ್ಷಸರು ಅವ್ರನ್ನ ಏನ್ ಹೇಳಿದ್ರು ಸಾಲದು ಅಂತ ಹೇಳ್ತೀನಿ. ಯಾಕೆಂದ್ರೆ ಮನುಷ್ಯರಂತೂ ಅಲ್ಲ ಅವರು. ಮನುಷ್ಯರಾಗಿದ್ರೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಕೆಲಸನ ಅವ್ರು ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಕೈ ಮುಗಿದು ಕೇಳಿದ್ರು, ಕಾಲಿಗೆ ಬಿದ್ದು ಕೇಳಿದ್ರು, ಯಾರನ್ನು ಬಿಡದಲೆ ಗುಂಡಿಗೆ ಬಂದಿದ್ದಾರೆ. ಇಂಥ ಒಂದು ನರರಾಕ್ಷಸರನ್ನ ಈ ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಏನು ಅವ್ರನ್ನ ಮುಲಾಜ್ ನೋಡಿದರೆ ಸುಟ್ಟಾಕ್ಬೇಕು. ಮತ್ತೆ ಏನೇನು ಸಂಘಟನೆಗಳು ಇದಕ್ಕೆ ನೆರವು ನೀಡ್ತಾ ಇದೆ, ಉಗ್ರ ಸಂಘಟನೆಗಳು, ನಕ್ಸಲ್ ಸಂಘಟನೆಗಳು, ಎಲ್ಲಾ ಸಂಘಟನೆಗಳನ್ನ ಒಡೆದೋಡಿಸೋದು ಮುಖಾಂತರ ನಿರ್ನಾಮ ಮಾಡಬೇಕು ನಮ್ಮ ಭಾರತದಿಂದ. ಅದೇ ರೀತಿ ಪಾಕಿಸ್ತಾನ ಸರ್ಕಾರ ಇಂಥ ನಕ್ಸಲ್ಗಳನ್ನ ಉಟ್ಕೊಂಡು ಅವ್ರಿಗೆ ಬೆಳೆಸ್ತಾ ಹೋದ್ರೆ ಮುಂದಿನ ದಿನ ಪಾಕಿಸ್ತಾನ ದೊಡ್ಡ ಒಂದು ಭಯೋತ್ಪಾದನಾ ಒಂದು ದೇಶ ಆಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಈ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದಿಟ್ಟ ಒಂದು ನಿರ್ಧಾರವನ್ನು ತಾಂಡಿದ್ದಾರೆ ಕಳೆದ 2 ದಿನದ ಹಿಂದೆ. ಅದು ಬರೀ ಆಶ್ವಾಸನೆ ಆಗಬಾರದು, ಇದೆಲ್ಲ ಜಾರಿಗೆ ಬರಬೇಕು. ಏನು ಸಿಂಧು ನದಿ ನೀರನ್ನ ನಾವು ಅವ್ರು ಕೊಡಲ್ಲ ಅಂತ ಹೇಳಿದೀವಿ, ಇದು ಬರೀ 1 ದಿನ 2 ದಿನಕ್ಕೆ ಸೀಮಿತ ಆಗಬಾರದು. ಇದು ದೊಡ್ಡ ಮಟ್ಟದಲ್ಲಿ ಮುಂದುವರಿಬೇಕು. ನೋಡಿ, ನಮ್ಮ ಭಾರತದ ರಾಜಕೀಯ ಪಕ್ಷಗಳು ತಿಳ್ಕೋಬೇಕು. ನೀವು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಹೊಡೆದಾಡ್ತೀರಾ. ನಕ್ಸಲರು ಯಾರನ್ನು ನೀವು ಬಿಜೆಪಿನ, ಜೆಡಿಎಸ್, ಕಾಂಗ್ರೆಸ್ ಅಂತ ಕೇಳೋಡಿಲಿಲ್ಲ. ನೀವು ಹಿಂದೂನ, ಭಾರತೀಯರು ಅಂತ ಹೇಳ್ತಿದ್ದಂಗೆನೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ಮಾಡಿದ್ದಾರೆ. ಇಂಥ ನೀಚ ಕೃತ್ಯವನ್ನು ಮಾಡಿದಂತ ಭಯೋತ್ಪಾದಕರನ್ನ ಈ ಕೂಡಲೇ ಮಟ್ಟ ಹಾಕಬೇಕು. ಮುಂದಿನ ದಿನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಾಕಬೇಕಾಗುತ್ತದೆ ಅಂತ ಹೇಳ್ತಾ ನ್ಯೂಸ್ 42 ಕನ್ನಡ.